ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯ ಮಾರ್ಚ್ 2026 ವಾರ್ಷಿಕ ಪರೀಕ್ಷೆಗೆ ಬರುವ ಫಿಕ್ಸೆಡ್ ಕ್ವಶನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳ. 30 ಅಂಕಗಳಿಗೆ ಡೆಫಿನೆಟ್ ಆಗಿ ಇವೇ ಪ್ರಶ್ನೆಗಳು ಬರ್ತದೆ. ಕೇವಲ ಸಂಖ್ಯೆಗಳಷ್ಟೇ ಬದಲಾವಣೆ ಆಗಿರ್ತದೆ. ಇವು ಜಸ್ಟ್ ನಾನು ಪಾಸ್ ಆಗಬೇಕು, ರೈಟಿಂಗಲ್ಲಿ 30 ಅಂಕಗಳು ಬಂದರೆ ನನಗೆ ಸಾಕು ಅನ್ನೋರು ಈ ವಿಡಿಯೋದಲ್ಲಿ ಹೇಳಿರುವಂತಹ ಅಷ್ಟೂ ಪ್ರಶ್ನೆಗಳನ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ನಾಳೆ ಬರೆಯುವಂತಹ ಎಕ್ಸಾಮಲ್ಲಿ 30 ಅಂಕಗಳನ್ನ ರೈಟಿಂಗಲ್ಲಿ ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಕೊಟ್ಟಿರುವಂತಹ 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ. ಈ ಪ್ರಮೇಯವನ್ನು ಹೇಳಿಕೆಯನ್ನು ಸಹ ಕಲಿರಿ. ಎರಡನೇದು, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಎರಡೂ ಪ್ರಮೇಯಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 4 ಅಂಕಕ್ಕೆ ನಿಮಗೆ ಬರ್ತದೆ. ಮೂರನೇದು ಬಂದು, ವೃತ್ತಗಳ ಮೇಲೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ, ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಇವೆರಡರಲ್ಲಿ ಒಂದು ನಿಮಗೆ 3 ಅಂಕಕ್ಕೆ ಬರ್ತದೆ, 4 ಅಂಕಕ್ಕೆ ಬರ್ತದೆ, ಇದು 3 ಅಂಕಕ್ಕೆ ಬರ್ತದೆ. ನೋಡಿ, ಆಲ್ರೆಡಿ ನಿಮಗೆ ಇಲ್ಲಿಗೆ 7 ಅಂಕಗಳು ಸಿಕ್ತಾಗ ಆಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಬಂದರೆ, ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಯನ್ನು ನಕ್ಷಾ ವಿಧಾನದಿಂದ ಪರಿಹರಿಸಲಿಕ್ಕೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. 2 ಸಮೀಕರಣಗಳನ್ನ ಕೊಟ್ಟಿರ್ತಾರೆ ಮಕ್ಕಳ. ನೀವು ವೈಗಾದ್ರೂ ಬೆಲೆ ಕೊಡ್ಬೋದು ಅಥವಾ ಎಕ್ಸ್ಗಾದ್ರೂ ಬೆಲೆ ಕೊಡಿ. ಈಗ ಎಕ್ಸಿಗೆ ಬೆಲೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವೈ ಬೆಲೆ ಬರುತ್ತೆ. ಬಂದಿದ್ದನ್ನು ನೀವು ಟೇಬಲ್ ಹಾಕೊಂಡು ಎರಡೂ ಸಮೀಕರಣಗಳಿಗೂ ಮಾಡಬೇಕು. ಆಗ ನಿಮ್ಗೆ ಅಲ್ಲಿ 2 ಅಂಕ ಸಿಗ್ತದೆ. ನಕ್ಷೆ ಹಾಕ್ಲಿಕ್ಕೆ 2 ಅಂಕ ಸಿಗ್ತದೆ. ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ, ಹಾಗಾಗಿ ಇನ್ನೊಂದು ಬಾರಿ ಈ ಕ್ವಶನ್ಸ್ಗಳನ್ನ ಇನ್ನೊಂದು ಸಾರಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ, ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ನಾವು ಹಾಕುವಂತಹ ಎಲ್ಲ ವೀಡಿಯೋಸ್ಗಳಿರ್ಬೋದು ಅಥವಾ ನಾವು ಹಾಕೋ PDFs ಎಲ್ಲ ನಿಮಗೆ ಸಿಗ್ತವೆ. ಹಾಗಾಗಿ ಅಲ್ಲಿ ಹೋಗಿ ನಿಮಗೆ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಾಗಿ ಈ ಒಂದು ಪರಿಹಾರ ನಕ್ಷಾ ವಿಧಾನ ನಿಮಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿದೆ, 4 ಅಂಕಕ್ಕೆ ಸಿಗ್ತದೆ. ಅಲ್ಲಿಗೆ 11 ಅಂಕ ನಿಮಗೆ ಈಸಿಯಾಗಿ ಸಿಗ್ತವೆ. ನೆಕ್ಸ್ಟ್ 7ನೇದು ಬಂದು, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವೆರಿ ಇಂಪಾರ್ಟೆಂಟ್. ಸಂಖ್ಯಾಶಾಸ್ತ್ರದಿಂದ 3 ರೀತಿಯ ಪ್ರಶ್ನೆಗಳು ಕಂಪಲ್ಸರಿ ಇರ್ತದೆ: ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕ. ಯಾವುದಾದ್ರೂ 2 ಕಂಪಲ್ಸರಿ ಕಲ್ತ್ಕೊಳ್ಳಿ. ಸರಾಸರಿ ಬಹುಲಕ ಕಲ್ತ್ಕೊಳ್ಳಿ, ಅಥವಾ ಸರಾಸರಿ ಮಧ್ಯಾಂಕ ಕಲ್ತ್ಕೊಳ್ಳಿ, ಅಥವಾ ಬಹುಲಕ ಮಧ್ಯಾಂಕ ಯಾವುದಾದ್ರೂ ಕಲ್ತ್ಕೊಳ್ಳಿ. ಬಟ್ 2 ಕಂಪಲ್ಸರಿ ಕಲ್ತ್ಕೊಂಡಿರಿ. ಆಪ್ಷನನ್ನು ಕೊಡ್ತಾರೆ, 2ರಲ್ಲಿ 1 ನೀವು ಅಟೆಂಡ್ ಮಾಡ್ಬೋದು. ವರ್ಗಾಂತರ ಆವೃತ್ತಿಯನ್ನು ಕೊಟ್ಬಿಟ್ಟು ಈ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮಧ್ಯಬಿಂದು ಕಂಡುಹಿಡಿದು XI FI ಮಾಡಿ ಅದೆಲ್ಲವನ್ನು ಕೂಡಿಸಿ ಆ ಒಟ್ಟು ಮೊತ್ತವನ್ನು ನೀವು ಆವೃತ್ತಿಯಿಂದ ಬರುವ ಮೊತ್ತದಿಂದ ಭಾಗಿಸಿದರೆ ಸರಾಸರಿ ಬರ್ತದೆ. ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಕ್ವಶನ್ಸ್ಗಳನ್ನು ನೀವು ನೋಡ್ಕೊಳ್ಳಿ. ಇದರಿಂದ ನಿಮಗೆ 3 ಅಂಕ ಫಿಕ್ಸ್. ಅಲ್ಲಿಗೆ ನೋಡಿ ನಿಮಗೆ ಎಷ್ಟಾಗ್ತದೆ. 14 ಅಂಕಗಳು ನಿಮಗೆ ಇಲ್ಲಿಗೆ ಆಲ್ರೆಡಿ ಸಿಕ್ತಾಗ ಆಗ್ತದೆ. ಹಾಗಾಗಿ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟ್ 9ನೇ ಪ್ರಶ್ನೆ, ಬಹುಲಕವನ್ನು ಕಂಡುಹಿಡಿಯಿರಿ. ಅದಕ್ಕೂ ಸಹ ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಮಕ್ಕಳ. ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿರ್ತೀವಿ. ಬಹುಲಕ ಅಂತ ಹೇಳಿದರೆ ಹೆಚ್ಚು ಆವೃತ್ತಿ ಇರುವಂಥದ್ದು ನಮಗೆ ಏನಾಗ್ತದೆ ಮಕ್ಕಳ, F1 ಆಗ್ತದೆ. ಅದೇ ಬಹುಲಕ ಇರುವಂತಹ ವರ್ಗಾಂತರ. ವರ್ಗಾಂತರದ ಕೆಳಮಿತಿಯನ್ನು ನಾವು L ಅಂತ ಹೇಳಿ ತೆಗೆದುಕೊಳ್ತೀವಿ. ಇಂದಿನ ಆವೃತ್ತಿಯನ್ನು F0 ಅಂತ ತೆಗೆದುಕೊಳ್ತೀವಿ. ಮುಂದಿನ ಆವೃತ್ತಿಯನ್ನು F2 ಅಂತ ಹೇಳಿ ತೆಗೆದುಕೊಳ್ತೀವಿ. H ಅಂತ ಹೇಳಿದರೆ ಗಾತ್ರ. ಇಲ್ಲಿ ಎಷ್ಟಾಗಿದೆ? ಗಾತ್ರ 2 ಇದೆ. ಇದೆಷ್ಟನ್ನು ತೆಗೆದುಕೊಂಡು ಸೂತ್ರಕ್ಕೆ ಹಾಕಿದ್ರೆ ಈಸಿಯಾಗಿ ನಾವು ಬಹುಲಕವನ್ನು ಕಂಡುಹಿಡ್ಕೋಬೋದು. ನೆಕ್ಸ್ಟ್ 11ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ನಮಗೆ ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿರ್ತಾರೆ ಮಕ್ಕಳ. ಆವೃತ್ತಿಯನ್ನು ಒಟ್ಟು ಮಾಡಿ ಟೋಟಲನ್ನು ಮಾಡ್ಕೊಳ್ಳಿ, ನಮಗೆ ವ್ಯಾಲ್ಯೂ ಬರುತ್ತೆ. ಅದನ್ನು ನಾವೇನು ಮಾಡ್ತೀವಿ? n/2 ಮಾಡ್ತೀವಿ. ಓಕೆನಾ? ಅದು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸಂಚಿತ ಆವೃತ್ತಿಯನ್ನು ಬರ್ತ್ಕೊಳ್ಳಿ ಮಕ್ಕಳ. n/2 ಮಾಡಿದಾಗ ಅಲ್ಲಿ ಬರುವಂಥ ವ್ಯಾಲ್ಯೂ ಸಂಚಿತ ಆವೃತ್ತಿಯಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ. ಅದು ಬಂದಾಗ ನಮಗೆ ಆ ಒಂದು ವರ್ಗಾಂತರ ನಮಗೆ ಮಧ್ಯಾಂಕ ಇರುವ ವರ್ಗಾಂತರ ಆಗ್ತದೆ. ಹಾಗಾಗಿ ಈಸಿಯಾಗಿ ಈ ಲೆಕ್ಕವನ್ನು ಸಹ ಸೂತ್ರವನ್ನು ಬಳಸ್ಕೊಂಡು ನೀವು ಮಾಡಬೇಕಾಗ್ತದೆ. 12ನೇ ಪ್ರಶ್ನೆ, ಅದಕ್ಕೊಂದು ಉದಾಹರಣೆಯ ಪ್ರಶ್ನೆಯನ್ನು ನಾವಿಲ್ಲಿ ಕೊಟ್ಟಿದ್ದೀವಿ, ಅದನ್ನು ಪ್ರಾಕ್ಟೀಸ್ ಮಾಡಿ. 13ನೇದು ವೆರಿ ಇಂಪಾರ್ಟೆಂಟ್, ರೇಖಾತ್ಮಕ ಸಮೀಕರಣಗಳಿಗೆ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. 2 ಅಂಕಕ್ಕೆ ಕೇಳ್ತಾರೆ. ವರ್ಜಿಸುವ ವಿಧಾನ ಅಂತನೆಲ್ಲರೂ ಕೇಳ್ಬೋದು ಅಥವಾ ಡೈರೆಕ್ಟಿಗೆ ಕೇಳ್ಬೋದು. ಇಲ್ಲಿ x + y = 4, 2x + y = 6 ಅಂತ ಇದೆ.
ಸೊ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 4 ಅಂತ ಹೇಳಿ ತೆಗೆದುಕೊತೀರಾ. ಸೊ ಕಳೀರಿ, ಕಳೆದಾಗ ಏನಾಗ್ತದೆ, ವೈ ಕ್ಯಾನ್ಸಲ್ ಆಗ್ತದೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಬರ್ತದೆ. ಸೊ ಎಕ್ಸ್ ವ್ಯಾಲ್ಯೂ 2 ಅನ್ನು ನೀವು ಈ ಸಮೀಕರಣ 1 ಅಥವಾ 2ಕ್ಕೆ ನೀವು ಆದೇಶಿಸಿದಾಗ ಏನಾಗ್ತದೆ, ಸೊ ನಿಮಗೆ ಈಸಿಯಾಗಿ ವೈ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ಈ ಪ್ರಶ್ನೆಯೂ ಸಹ ವೆರಿ ಇಂಪಾರ್ಟೆಂಟ್, 2 ಅಂಕಕ್ಕೆ ನಿಮಗೆ ಬರ್ತದೆ. ಸೊ ಮಧ್ಯಾಂಕದಿಂದ ನಿಮಗೆ ಸಂಖ್ಯಾಶಾಸ್ತ್ರದಿಂದ 3 ಅಂಕ ಸಿಗ್ತದೆ, ಮತ್ತು ಸಮೀಕರಣಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಲಿಕ್ಕೆ 4 ಅಂಕ, 2 ಪ್ರಮೇಯಗಳಿಂದ ಸೊ ಒಂದು 4 ಒಂದು 3ಕ್ಕೆ ಅಂತ ಹೇಳಿ ತೆಗೆದುಕೊಂಡ್ರೆ ಸೊ ಅಲ್ಲಿ ನಿಮಗೆ 7 ಅಂಕಗಳು ಸಿಗ್ತದೆ. ಸೊ ಒಟ್ಟಾರೆ ಇಲ್ಲಿಗೆ ಆಲ್ರೆಡಿ 16 ಅಂಕಗಳು ಫಿಕ್ಸ್ ಆಯಿತು. ಸೊ ನಾನು ಈ ಕೊಟ್ಟಿರೋಂಥ ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಇಲ್ಲಿಗೆ 16 ಅಂಕಗಳು ಸಿಕ್ಕಿದಾಗ ಆಗ್ತದೆ. ಸೊ ಅದನ್ನು ಹಾಗೆ ಇಟ್ಕೊಳ್ಳಿ. ಸೊ 16 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ 15ನೇ ಪ್ರಶ್ನೆ, 5, 8, 11 ಈ ಸಮಾಂತರ ಶ್ರೇಣಿಯ 30ನೆಯ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಎ ಗೊತ್ತಿದೆ 5, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ a2 - a1 ಮಾಡ್ತೀರಾ. ಸೊ 3 ಬರ್ತದೆ. ಎನ್ ಅವರೇ ಕೊಟ್ಟಿದ್ದಾರೆ 30. ಸೊ ಹಾಗಾಗಿ an is equals to a plus n minus 1 into d. ಸೊ ಆ ಸೂತ್ರಕ್ಕೆ ಹಾಕಿ 30ನೇ ಪದವನ್ನು ಕಂಡುಹಿಡಿತೀರಾ. ಸೊ ಅಲ್ಲಿಗೆ ನಿಮಗೆ ಎಷ್ಟು ಅಂಕ ಸಿಕ್ತು ಮಕ್ಕಳ, ಇನ್ನೂ 2 ಅಂಕ ಆ್ಯಡ್ ಆಯಿತು. ಸೊ ಅಲ್ಲಿಗೆ 18 ಅಂಕಗಳು ಸಿಗ್ತವೆ. ಸೊ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ನಿಮಗೆ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಡ್ಬೋದು, ಅಥವಾ 16 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ, 20 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. ಎರಡರಲ್ಲಿ ಒಂದು, an ಕಂಡುಹಿಡಿಲಿಕ್ಕೆ ಕೊಡ್ತಾರೆ ಅಥವಾ sn ಕಂಡುಹಿಡಿಲಿಕ್ಕೆ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಅದಕ್ಕೂ ಲೆಕ್ಕಗಳನ್ನ ಕೊಟ್ಟಿದ್ದೀವಿ. 7, 11, 15 ಈ ಸಮಾಂತರ ಶ್ರೇಣಿಯ 16 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ನಿಮಗಿಲ್ಲಿ ಈ ಲೆಕ್ಕ ಫಿಕ್ಸ್ ಆಗಿರ್ತದೆ ಮಕ್ಕಳ. ನಿಮಗೆ ಪದ ಕೇಳ್ಬೋದು ಅಥವಾ ಮೊತ್ತ ಕೇಳ್ಬೋದು, ಆದರೆ ಆ ನಂಬರ್ಸ್ಗಳು ಚೇಂಜ್ ಆಗ್ತಾವೆ ಅಷ್ಟೇ. ಬಟ್ ಏನಿದೆ ಸೇಮ್ ಪ್ಯಾಟರ್ನ್, ನಂಬರ್ಸ್ಗಳಷ್ಟೇ ನಿಮಗೆ ಚೇಂಜ್ ಆಗುವಂಥದ್ದು. ಹಾಗಾಗಿ ಈಗ ಈ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ. ಹಾಗಾಗಿ ಇವೆಲ್ಲ ಫಿಕ್ಸ್ಡ್ ಕ್ವಶನ್ಸ್ ಆಗಿದ್ದಾವೆ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ಇಲ್ಲಿ ನೀವೇನು ಮಾಡ್ತೀರಾ, SN ಫಾರ್ಮುಲಾವನ್ನು ಬಳಸ್ತೀರಾ. SN is equals to n divided by 2 into 2a plus n minus 1 into d. ಸೊ ಈ ಸೂತ್ರವನ್ನು ಬಳಸಿದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಮೊತ್ತವನ್ನು ಕಂಡುಹಿಡಿಬೋದು. ಸೊ ಹಾಗಾಗಿ ಅಷ್ಟು ಲೆಕ್ಕಗಳನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲೇ ಇನ್ನೊಂದು 2-3 ರೀತಿಯ ಲೆಕ್ಕಗಳು ಚೇಂಜ್ ಆಗ್ತವೆ. ಸಮಾಂತರ ಶ್ರೇಣಿ 3, 8, 13 ಎಕ್ಸೆಟ್ರಾ 253 ಪದದ ಕೊನೆಯಿಂದ ಆರಂಭಿಸಿ 20ನೆಯ ಪದವನ್ನು ಕಂಡುಹಿಡಿಯಿರಿ. ಸೊ ಕೊನೆಯಿಂದ ಆರಂಭಿಸಿ ಅಂತ ಹೇಳಿದಾಗ, ಸೊ ನಾವು ಫಸ್ಟು ಇದು ಎಷ್ಟನೇ ಪದ 255. ಸೊ ನಮಗಲ್ಲಿ an ಕೊಟ್ಟಿದ್ದಾರೆ. ಸೊ an ಕೊಟ್ಟಿದ್ದಾರೆ, ಆಗ n ಕಂಡುಹಿಡ್ಕೊಳ್ಳೋಣ. ಸೊ n ಕಂಡುಹಿಡ್ಕೊಂಡು ಕೊನೆಯಿಂದ 20ನೇ ಪದವನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 20ನೇ ಪ್ರಶ್ನೆ, ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗ್ತವೆ. ಸೊ 2 ಅಂಕೆ ಅಂದರೆ 5ನೇ ಮಗ್ಗಿನಲ್ಲಿ 10ನೇ ಸಂಖ್ಯೆಯಿಂದ ನಮಗೆ 2 ಅಂಕೆ ಬರೋದು. 10ರಿಂದ 10, 15, 20 ಎಕ್ಸೆಟ್ರಾ 95. ಸೊ ಅಲ್ಲಿಗೆ ನನಗೆ an ಅವ್ರು ಕೇಳಿರೋದು ಎಷ್ಟು ಸಂಖ್ಯೆಗಳು. ಸೊ an ಗೊತ್ತು, ಏನು ಗೊತ್ತಿದೆ, ಡಿ ಗೊತ್ತಿದೆ. ಸೊ n ಕಂಡುಹಿಡಿಬೋದು. an is equals to a plus n minus 1 into d ಸೂತ್ರಕ್ಕೆ ಹಾಕೊಳ್ಳೋಣ. ಅರ್ಥ ಆಗ್ತಾ ಇದೆಯಲ್ವಾ? ಹಾಗಾಗಿ ಈ ಕೊಟ್ಟಿರೋಂಥ ಇಷ್ಟು ಲೆಕ್ಕಗಳನ್ನು PDF ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ನಮಗೆ ವಾಸ್ತವ ಸಂಖ್ಯೆಗಳಿಗೆ ಬಂದರೆ ವೆರಿ ಇಂಪಾರ್ಟೆಂಟ್. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಥವಾ 5 + √3 ಒಂದು. ಸೊ ಯಾವುದೇನಾದರೂ ಕೊಡ್ಬೋದು, ಬಟ್ ಈ ಲೆಕ್ಕ ಒಂದು ಫಿಕ್ಸು, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಥವಾ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಕೊಟ್ಟಿರೋ ಈ 2 ಪ್ಯಾಟ್ರನಲ್ಲೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನಾದರೂ ಕೊಡ್ಬೋದು ಅಥವಾ ಇದನ್ನಾದರೂ ಕೊಡ್ಬೋದು. ಸೊ ಇಲ್ಲಿಗೆ ನಿಮಗೆ 2 ಅಥವಾ 3 ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ. √2 ಒಂದು ಅಭಾಗಲಬ್ಧ ಸಂಖ್ಯೆನ 3 ಅಂಕಕ್ಕೆ ಕೇಳೋದು ಮಕ್ಕಳ. ಸೊ ಹಾಗೆ ಕೇಳಿದರೆ ಈಸಿಯಾಗಿ ನೀವು ಬಿಡಿಸ್ಬೋದು. ಸೊ ಇಲ್ಲಿಗೆ ನಿಮ್ಗೆ ಆಲ್ರೆಡಿ 20 ಅಂಕಗಳನ್ನ ಸಂಪೂರ್ಣವಾಗಿ ಗಳಿಸಿದಾಗೆ ಆಗ್ತದೆ. 26ನೇದು 6, 72, 120ರ ಮಾಸಹ ಮತ್ತು ಲಾಸಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಸೊ 6 ಅಂತ ಹೇಳಿದ್ರೆ 3 × 2, ಓಕೆನಾ. ಸೊ 72 ಅವಿಭಾಜ್ಯ ಸಂಖ್ಯೆಗಳಂದರೆ ನಿಮಗೆ ಅಪವರ್ತನ ಗೊತ್ತಿದೆ. ಸೊ ಅದಕ್ಕೆ 2 ಅಪವರ್ತನ ಇರುವಂಥದ್ದು, 1 ಮತ್ತು ಅದೇ ಸಂಖ್ಯೆ. ಅಂತಹ ಸಂಖ್ಯೆಗಳಿಂದ ನೀವೇನು ಮಾಡ್ತಾ ಹೋಗಬೇಕು, ಅಪವರ್ತಿಸ್ತಾ ಹೋಗಬೇಕು. ತದನಂತರ ನೀವು ಲಸಹ ಮಾಸಹವನ್ನು ಅಲ್ಲಿ ಕಂಡುಹಿಡಬೇಕು. ಈಸಿ ಇದೆ ಮತ್ತು ಆ ಲೆಕ್ಕನು. ಸೊ ಅದು ಸಹ ಇಂಪಾರ್ಟೆಂಟು ಈ ಒಂದು ವಾಸ್ತವ ಸಂಖ್ಯೆಗಳಿಗೆ ಬಂದರೆ. ನೆಕ್ಸ್ಟ್ 306, 652ರ ಮಾಸಹ ಇಸ್ ಈಕ್ವಲ್ಸ್ ಟು 9. ಸೊ ಅವರ ಮಾಸಹ 9 ಆಗಿದೆ. ಹಾಗಾದರೆ ಲಾಸಹ ಕಂಡುಹಿಡಿಯಿರಿ, ಬಹಳ ಈಸಿ. ನೆಕ್ಸ್ಟು ಅಪವರ್ತನ ವಿಧಾನದಿಂದ x² + 7x + 12 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ವೆರಿ ಇಂಪಾರ್ಟೆಂಟ್ ನಿಮಗೆ
ಬಹುಪದೋಕ್ತಿಗಳಲ್ಲಿ ನಿಮಗೆ ಬರ್ತವೆ. ಸೊ ಇದನ್ನು ನೀವೇನು ಮಾಡಬೇಕು, ಅಪವರ್ತನ ವಿಧಾನ ಅಂತ ಹೇಳಿದ್ರೆ ಗುಣಿಸಿದ್ರೆ 12 ಬರಬೇಕು, ಕೂಡಿಸಿದ್ರೆ 7 ಬರಬೇಕು. ಸೊ ಅಲ್ಲಿಗೆ ಏನಾಗ್ತದೆ ಮಕ್ಕಳ, ಸೊ ಅಂಥ ಸಂಖ್ಯೆ ಯಾವುದು ನೀವು ನೋಡ್ಕೊಳ್ಳಿ, 4 3 12. ಹೌದಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, 7x ಬದಲಿಗೆ 4x ಪ್ಲಸ್ 3x ಅಂತ ಹಾಕ್ತೀವಿ. ಸೊ ಅಲ್ಲಿ x ಕಾಮನ್ ಇರೋದ್ರಿಂದ x ತೆಗೆದ್ರೆ ನಮಗೆ ಉಳಿಯುವಂಥದ್ದು x ಪ್ಲಸ್ 7. ಅಲ್ಲಿ ನಮಗೆ 3 ಕಾಮನ್ ಆಗಿ ತೆಗೆದ್ರೆ ಉಳಿಯುವಂಥದ್ದು x ಪ್ಲಸ್ 7 ಆಗ್ತದೆ. ಹಾಗಾಗಿ x ಪ್ಲಸ್ 7 ಇಂಟು x ಪ್ಲಸ್ 3 x ಪ್ಲಸ್ 4 ಇಂಟು x ಪ್ಲಸ್ 3 ಆಗ್ತದೆ. ಸೊ ಹಾಗಾಗಿ x ವ್ಯಾಲ್ಯೂ ಒಂದು -4 ಬರ್ತದೆ, ಒಂದು -2 ಬರ್ತದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಅಪವರ್ತನ ವಿಧಾನವನ್ನು ಕಲ್ತ್ಕೊಳ್ಳಿ. ಸೊ ಇಲ್ಲಿಗೆ ನಿಮಗೆ 2 ಅಂಕ ಮಕ್ಕಳ ಇದು ಈ ರೀತಿಯ ಪ್ರಶ್ನೆಗೆ. ನೆಕ್ಸ್ಟು ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಹಾಗಾಗಿ ಈ ಲೆಕ್ಕ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲೇ ಬರುವಂಥದ್ದು x3x² - 4x - 4 = 0 ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಸ್ವಭಾವವನ್ನು ತಿಳಿಸಿ. ಸೊ ನೀವಾಗ ಏನು ಮಾಡ್ತೀರಾ, ಡೆಲ್ಟಾ = b² - 4ac. ಸೊ ಈ ಸೂತ್ರವನ್ನು ಹಾಕ್ಕೊಂಡು ಬಿ ಬೆಲೆಯನ್ನು ಹಾಕಿ ನೆಕ್ಸ್ಟು ಎ ಸಿ ಬೆಲೆಯನ್ನು ನೀವು ಹಾಕಿ ಸಾಲ್ವ್ ಮಾಡಬೇಕು. ಆಮೇಲೆ ನೀವಲ್ಲಿ ಸ್ವಭಾವ ಬರಿಬೇಕಾದ್ರೆ ಗೊತ್ತಿರಬೇಕು, ಡೆಲ್ಟಾ = 0 ಆಗಿದ್ರೆ ಏನಾಗಿರ್ತದೆ, ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತದೆ. 0ಗಿಂತ ಕಡಿಮೆ, ಡೆಲ್ಟಾ <0 ಆಗಿದ್ದಾಗ ಅಲ್ಲಿ ಊಹಾತ್ಮಕ ಕಲ್ಪನೆಗಳಂದರೆ ಯಾವುದೇ ರೀತಿಯ ಮೂಲಗಳು ಇರೋದಿಲ್ಲ. ಸೊ ಡೆಲ್ಟಾ <0 ಆಗಿದ್ದಾಗ ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ. ಹಾಗಾಗಿ ಅದು ಗೊತ್ತಿದ್ದಾಗ ಮಾತ್ರ ನೀವು ಅಲ್ಲಿ ಆನ್ಸರನ್ನು ಮಾಡಲಿಕ್ಕಾಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ x² - 2x ಪ್ಲಸ್ -3 = 0 ಸಮೀಕರಣದ ಸ್ವಭಾವವನ್ನು ನಿರ್ಧರಿಸಿ. ಸೊ ಅಪವರ್ತನ ವಿಧಾನವನ್ನು ನೋಡಬೇಕಾಗ್ತದೆ. ನೆಕ್ಸ್ಟ್ ಇವೆಲ್ಲ ನಿಮಗೆ ಅಪವರ್ತನದ ಮೇಲೆ ಕೇಳಿರುವಂಥದ್ದು. ನೆಕ್ಸ್ಟ್ ನಿಮಗೆ ಬಹುಪದೋಕ್ತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಮಕ್ಕಳ ಶೂನ್ಯತೆಗಳನ್ನು ಕಂಡುಹಿಡಿಯೋದು. p(x) = x² + 7x + 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫಸ್ಟು ಅದನ್ನು ಅಪವರ್ತಿಸ್ತೀರ ಮಕ್ಕಳ, ಆಗ 2 ಶೂನ್ಯತೆಗಳು ಬರ್ತದೆ. ಸೊ ಇಲ್ಲಿ ನಮಗೆ ಶೂನ್ಯತೆಗಳು ಯಾವುದು ಬರ್ತದೆ ಅಂತ ಹೇಳಿದರೆ, ಒಂದು -5, ಒಂದು -2 ಬರ್ತದೆ. ಹೌದಾ? ಅದನ್ನು ಅಪವರ್ತಿಸಿದಾಗ ನಮಗೆ ಆ ರೀತಿ ಬರ್ತದೆ. ಸೊ ಹಾಗಾಗಿ 2 ಶೂನ್ಯತೆಗಳು ಬರ್ತದೆ. ಅದರ ಸಹಗುಣಕಗಳ ನಡುವೆ ಅಂತ ಹೇಳಿದರೆ α + β = -b/a. ಸೊ ಆಲ್ಫಾ ಮತ್ತು ಬೀಟಾವನ್ನು ಕೂಡಿಸಿದ್ರೆ -7 ಬರ್ತದೆ. ಸೊ ಇಲ್ಲೂ ಸಹ -b/a ಮಾಡಿದರೆ -7 ಬರ್ತದೆ. ಈ ರೀತಿ ನೀವು ತಾಳೆಯನ್ನು ನೋಡಬೇಕಾಗ್ತದೆ. ಹಾಗಾಗಿ ತಾಳೆ ನೋಡೋದಕ್ಕೆ ಮಕ್ಕಳ ಈ ಲೆಕ್ಕಕ್ಕೆ 3 ಅಂಕಗಳಿರ್ತವೆ. ಹಾಗಾಗಿ ಎಲ್ಲ ರೀತಿಯ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಅಲ್ಲಿ. ನೆಕ್ಸ್ಟ್ x² + 7x + 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಸಹಗುಣಕಗಳ ತಾಳೆ ನೋಡಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಮಾಡಿರ್ತಾರೆ ಗೊತ್ತಾ, ಸಮ್ಟೈಮ್ಸು ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿರ್ತಾರೆ. ಆವಾಗ ನೀವೇನು ಮಾಡಬೇಕು, ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕು. ಸೊ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿದರೆ, ಸೊ ಇದು ನಿಮಗೆ ಗೊತ್ತಿರಬೇಕು, α + β = -b/a. ಓಕೆನಾ? ಸೊ -3, ಸೊ b/a. ಸೊ ಈ ರೀತಿ ನಾವು ಬರ್ಕೊಳ್ತೀವಿ. ಹೌದಾ? ಅದೇ ರೀತಿ α β = c/a. ಸೊ ಸಿ ಎಷ್ಟಿದೆ ಮಕ್ಕಳ? ಸೊ c2 ಇದೆ ಅಂತ ಹೇಳಿದರೆ, ಸೊ ಇಲ್ಲೇನು ಇಲ್ಲ ಅಂದರೆ 1 ಇರುತ್ತೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಎ ಬೆಲೆ ಏನಿದೆ, 1 ಇದೆ. ಸೊ ಸಿ ಬೆಲೆ ಏನಾಗಿದೆ ಮಕ್ಕಳ, 2 ಆಗಿದೆ. ಸೊ ಬಿ ಬೆಲೆ ಏನಾಗಿದೆ, -3. ಸೊ ಈಗ ನಾವು ಸಮೀಕರಣವನ್ನು ನಾವು ಬರಿಬೋದು. ಸೊ ax² + bx + c. ಸೊ ಹಾಗಾಗಿ ನಮಗೇನಾಗ್ತದೆ, x² - 2x + 2 ಆಗ್ತದೆ. ಸೊ ಈ ರೀತಿ ನೀವು ಆ ಲೆಕ್ಕವನ್ನು ಬಿಡಿಸ್ಬೇಕು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ಈ ರೀತಿ ಮೊತ್ತ ಕೊಟ್ಟಾಗ ಯಾವ ರೀತಿ ಬಹುಪದೋಕ್ತಿ ಬರೆಯೋದು ನೋಡ್ಕೊಳ್ಳಿ. ಮತ್ತು ಬರೀ ಶೂನ್ಯತೆಗಳನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ಆವಾಗ ನಾವು x² - α + β × x + α β. ಸೊ ಅದನ್ನು ನೀವು ಮಾಡಬೇಕಾಗ್ತದೆ. ಆ ರೀತಿ ಮಾಡಿ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು, ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ 2 ಅಂಕಕ್ಕೆ ಕೇಳ್ತಾರೆ. ಆಗ್ತಾ ಇದೆಯಾ? ಹಾಗಾಗಿ ಅದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತಕ್ಕೆ ನಾವು ಬಂದರೆ, ಸೊ ಅಲ್ಲಿ ನಮಗೆ ಕೇಳುವಂಥ ಪ್ರಶ್ನೆಗಳು ಯಾವಪ್ಪ ಅಂತ ಹೇಳಿದರೆ, 5,6 ಮತ್ತು 1,3 ಬಿಂದುಗಳ ನಡುವಿನ ದೂರ ಸೂತ್ರ ವೆರಿ ಇಂಪಾರ್ಟೆಂಟ್. √(x2 - x1) ² + y2 - y1 ² ಸೊ ಆ ಸೂತ್ರಕ್ಕೆ ಹಾಕಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ವಿ. ಸೊ ವೆರಿ ಇಂಪಾರ್ಟೆಂಟ್. ಕೊಡ್ತಾರೆ ಮಕ್ಕಳು ದೂರವನ್ನು ಕಂಡುಹಿಡಿಯಲಿಕ್ಕೆ. ಅಥವಾ ನಿಮ್ಗೇನು ಮಾಡ್ತಾರೆ, ಮೂಲ ಬಿಂದುವನ್ನು ಕೊಟ್ಬಿಟ್ಟು ಮೂಲ ಬಿಂದುವಿನಿಂದ x ಅಕ್ಷಕ್ಕಿರುವ ದೂರ ಅಂತ ಕೊಟ್ಟು ಒಂದು ಬಿಂದುವನ್ನು ಕೊಟ್ಟಾಗ ಸೊ ನೀವು ಅವಾಗ ಸೂತ್ರ x² + y² ಸೂತ್ರವನ್ನು ಹಾಕಬೇಕು. ಈ ಲೆಕ್ಕಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರವನ್ನು ನೋಡ್ಕೊಳ್ಳಿ. ಅದ್ರ ಮೇಲೆ ಒಂದು ಲೆಕ್ಕವನ್ನು 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಇಲ್ಲಿ ಕೊಟ್ಟಿರೋ ಇಷ್ಟು ಲೆಕ್ಕಗಳನ್ನು
ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ 45ನೇದು ಏನು ಮಾಡಿದ್ದಾರೆ ಅಂದರೆ A,2,-2 ಮತ್ತು B(-7,4) ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದು P(x)ನ ಆದರೆ XY ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಅಂಥ ಟೈಮಲ್ಲಿ ನೋಡಿ ಈ ರೀತಿ ನೀವು ಹಾಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ A B. ಸೊ P ಅಂತ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಸೊ ಇಲ್ಲಿ P(x, y) ಇರ್ತದೆ, ಹೌದಾ. ಸೊ ಇಲ್ಲೊಂದು ಬಿಂದು ಇದು Q ಅಂತ ತೆಗೆದುಕೊಳ್ಳೋಣ. ಸೊ ಅಲ್ಲಿಗೆ ನಮ್ಗೆ ಏನಾಗ್ತದೆ, P ಬಿಂದುವಿಗೆ ತೆಗೆದುಕೊಂಡ್ರೆ 1:2 ಆಗ್ತದೆ, Q ಬಿಂದುವಿಂದ ತೊಗೊಂಡ್ರೆ 2:1. ಸೊ ಹಾಗಾಗಿ ನಮ್ಗೆ ಅವ್ರು ಕೇಳಿರೋದೇನು ಮಕ್ಕಳ, ದೇ ಆಸ್ಕಿಂಗ್ x, y ಬೆಲೆನ ಕಂಡುಹಿಡಿಯಿರಿ. ಸೊ ಹಾಗಾಗಿ ಈಸಿಯಾಗಿ ನೀವು 1:2 ಅಂತ ತೆಗೆದುಕೊಂಡು ನೀವು ಸಾಲ್ವ್ ಮಾಡಿದರೆ ನಿಮಗೆ ಅಂಕ ಸಿಗ್ತದೆ ಮಕ್ಕಳ. ಹಾಗಾಗಿ ಈ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. 3 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟು ಈ ಒಂದಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಧ್ಯಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋಕ್ಕೆ ಸೂತ್ರ ಇದೆ, x2 + x1 / 2, y2 + y1 / 2. ಆ ಸೂತ್ರ ನೋಡ್ಕೊಳ್ಳಿ. ಇದರಲ್ಲಿ ಸೂತ್ರ ಇಂಪಾರ್ಟೆಂಟ್, ಸೂತ್ರದ ಮೇಲೆ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಲಾಸ್ಟ್ ಸಂಭವನೀಯತೆಗೆ ಬಂದರೆ ಖಚಿತ ಘಟನೆ. ಸೊ ಗೊತ್ತಿರಬೇಕು, ಖಚಿತ ಘಟನೆ ಯಾವಾಗಲೂ 1 ಆಗಿರ್ತದೆ, ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0 ಆಗಿರ್ತದೆ. ಖಚಿತ ಘಟನೆದು 1 ಆಗಿರ್ತದೆ. ನೆಕ್ಸ್ಟ್ ಇದು ಕೇಳ್ತಾರೆ 1 ಅಂಕಕ್ಕೆ, P(e) = 0.05 ಆದರೆ ಈ ಅಲ್ಲದ ಘಟನೆ. ಸೊ ಅಲ್ಲದ ಘಟನೆ ಅಂತ ಹೇಳಿದರೆ 1 - 0.05 ಮಾಡಿದರೆ 0.95 ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಗೊತ್ತಿರಲಿ ಮಕ್ಕಳ, P(e) + P(e bar) = 1. ಇದು ಖಚಿತ ಘಟನೆ, ಇದು ಅಲ್ಲದ ಘಟನೆ. ಅಸಂಭವ ಘಟನೆ, ಇದು ಸಂಭವನೀಯ ಘಟನೆ, = 1 ಆಗಿರ್ತದೆ. ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನೋಡ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಗೊತ್ತಿರಲಿ, P(e) = N(e) / N(s). ಅದ್ರ ಮೇಲೆ ಒಂದು ಲೆಕ್ಕ ಇರ್ತದೆ, ಈಸಿಯಾಗಿ ನೀವು ಮಕ್ಕಳ. ಸೊ ನನಗೆ ಕೊಟ್ಟಿರೋಂಥ ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸುಲಭವಾಗಿ ನೀವು 35ರಿಂದ 40 ಅಂಕಗಳನ್ನು ನೀವು ಆರಾಮಾಗಿ ಗಳಿಸ್ಬೋದು. ಸೊ ಎಲ್ಲ ಮಾಡಲ್ ಕ್ವಶನ್ ಪೇಪರು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು 35 ಅಂಕಗಳನ್ನ ಫಿಕ್ಸ್. ನಾನು ಪಾಸ್ ಆಗ್ತೀನಿ, ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಇದಿಷ್ಟು ಪ್ರಾಬ್ಲಮ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಳ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.